ರಣ ಬಿಸಿಲಿನ ಹೊಡೆತಕ್ಕೆ ಉತ್ತರ ಕರ್ನಾಟಕ ತತ್ತರಿಸಿ ಹೋಗಿದೆ. ನೆತ್ತಿ ಸುಡ್ತಾ ಇರೋ ಸೂರ್ಯನ ಶಾಖಕ್ಕೆ ಜನ ಬಸವಳಿದು ಹೋಗಿದ್ದಾರೆ. ಈ ಭಾಗದ ಸಾರ್ವಜನಿಕರ ಅನುಕೂಲಕ್ಕಾಗಿ ಸರ್ಕಾರಿ ಕಚೇರಿಗಳ ಸಮಯ ಬದಲಾವಣೆ ಮಾಡಲಾಗಿದೆ. ಆದರೆ ಇದು ಸರ್ಕಾರಿ ನೌಕರರಿಗೆ ಜಾಕ್ಪಾಟ್ ಹೊಡೆದಂತಾಗಿದೆ. ಕಚೇರಿ ಎಲ್ಲ ಖಾಲಿ ಖಾಲಿ ಹೊಡಿತಾ ಇದೆ. ನೌಕರರು ಜಾಲಿ ಜಾಲಿ ಅಂತಿದ್ದಾರೆ. ಕಚೇರಿ ಖಾಲಿ ಖಾಲಿ, ನೌಕರರು ಜಾಲಿ ಜಾಲಿ. ಇದು ಕೊಪ್ಪಳ ಜಿಲ್ಲೆಯ ಜಿಲ್ಲಾಡಳಿತ ಭವನದ ಸ್ಥಿತಿ. ಸೂರ್ಯ ನೆತ್ತಿ ಮೇಲೆ ಬಂದರೂ ಸಿಬ್ಬಂದಿ ಸುಳಿವಿಲ್ಲ. ಕುರ್ಚಿಗಳು ಖಾಲಿ ಹೊಡೆಯುತ್ತಿವೆ. ಜನರ ಅನುಕೂಲಕ್ಕೆ ಮಾಡಿದ ಕಚೇರಿ ಸಮಯದ ಬದಲಾವಣೆ ಸಿಬ್ಬಂದಿಗೆ ವರದಾನವಂತಾಗಿದೆ. ಸರ್ಕಾರ ಉತ್ತರ ಕರ್ನಾಟಕ ಹಾಗೂ ಕಲ್ಯಾಣ ಕರ್ನಾಟಕದ 9 ಜಿಲ್ಲೆಗಳಲ್ಲಿ ಜನರ ಅನುಕೂಲಕ್ಕಾಗಿ ಸರ್ಕಾರಿ ಕಚೇರಿಗಳ ಸಮಯ ಬದಲಾವಣೆ ಮಾಡಿದೆ. ಬೆಳಗ್ಗೆ 8 ರಿಂದ ಮಧ್ಯಾಹ್ನ 1:30 ಕೆಲಸ ನಿರ್ವಹಣೆ ಮಾಡಬೇಕು ಅಂತ ಆದೇಶ ಮಾಡಿದೆ. ಏಪ್ರಿಲ್ 3 ಅಂದ್ರೆ ನಿನ್ನೆಯಿಂದ ಈ ಆದೇಶ ಜಾರಿಗೆ ಬಂದಿದೆ. ಆದರೆ ಮೊದಲ ದಿನವೇ ಸರ್ಕಾರಿ ನೌಕರರು ಇದನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ. 8 ಗಂಟೆಗೆ ಕೆಲಸಕ್ಕೆ ಹಾಜರಾಗಬೇಕಾದವರು 10 ಗಂಟೆಯಾದರೂ ಸುಳಿದಿಲ್ಲ. ಕೆಲವರು ಡಿ ಗ್ರೂಪ್ ನೌಕರರನ್ನ ಕಳಿಸಿ ಕಚೇರಿ ಓಪನ್ ಮಾಡಿಸಿ ಜೋಟೆದ್ದಿದ್ದಾರೆ. ಇನ್ನು ಕೆಲ ಕಚೇರಿಗಳ ಬಾಗಿಲುಗಳು ತೆರೆದಿಲ್ಲ. ಇದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಯಾರು 10 ಗಂಟೆ ಆದರೂ ಬರ್ತಾ ಇಲ್ಲ ಸರ್ಕಾರಿ ಕಚೇರಿಗಳಿಗೆ. ಬರೋರು ಯಾರು ಪ್ಯೂನ್ಗಳು ಮತ್ತು ಕ್ಲರ್ಕ್ಗಳು ಬರ್ತಾರೆ ಹೊರತು ಯಾರು ಮೇಲಾಧಿಕಾರಿಗಳು ಕಚೇರಿ ಬರೋದೇ ಇಲ್ಲ. ಹಿಂಗಾಗಿ ಸರ್ಕಾರಿ ಕಚೇರಿಗಳ ಕಾರ್ಯಕ್ರಮ ಇದು ಕೆಲಸ ಎಷ್ಟಂದ್ರೆ 11 ಗಂಟೆಗೆ ಬರ್ತಾರ, 12ವರೆಗೆ ಹೋಗ್ಬಿಡ್ತಾರ. ಹಾಗಾಗಿ 1 ತಾಸು ಇರ್ತಾರೆ ಅಧಿಕಾರಿಗಳು. ಹಿಂಗಾಗಿ ಕೊಪ್ಪಳದಿಂದ ದೂರ ಇರುವಂತಹ ಒಂದು ಗ್ರಾಮಗಳು ಯಲಬುರ್ಗಾ ತಾಲೂಕು ಆಯಿತು ಮತ್ತು ಕುಷ್ಟಗಿ ತಾಲೂಕು, ಕಾರಟಗಿ ತಾಲೂಕಿನಿಂದ ಜನ ಬಂದ್ರೆ ಇಲ್ಲಿ ಅಧಿಕಾರಿಗಳು ಸಿಗದೇ ಇಲ್ಲ ಅವರಿಗೆ. ಕಳೆದ 2 ವರ್ಷ ಸರ್ಕಾರ ಈ ಆದೇಶ ಕೈಬಿಟ್ಟಿತ್ತು. ಆದರೆ ಈ ಬಾರಿ ಮತ್ತೆ ಬಿಸಿಲು ಹೆಚ್ಚಾಗುವ ಮುನ್ಸೂಚನೆ ಹಿನ್ನೆಲೆ ಮುಂಜಾಗ್ರತಾ ಕ್ರಮವಾಗಿ ಕಚೇರಿ ಸಮಯ ಬದಲಾವಣೆ ಮಾಡಿ ಆದೇಶ ಮಾಡಿದೆ. ಆದರೆ ಇದನ್ನೇ ಬಂಡವಾಳ ಮಾಡಿಕೊಂಡ ನೌಕರರು ಕೆಲಸಕ್ಕೆ ಚಕ್ಕರ್ ಹಾಕಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಕೊಪ್ಪಳ ಜಿಲ್ಲಾ ಪಂಚಾಯತ್ ಸಿಇಒ ರಾಹುಲ್ ರತ್ನಂ ಪಾಂಡೆ ಗೈರಾಗುವವರ ಮೇಲೆ ಶಿಸ್ತಿನ ಕ್ರಮ ಎಚ್ಚರಿಕೆ ನೀಡಿದ್ದಾರೆ. ಬೇಸಿಗೆ ಕಾಲ ಇರುವುದರಿಂದ 8 ಗಂಟೆಯಿಂದ 1:30 ಟೈಮ್ ಫಿಕ್ಸ್ ಮಾಡಿದ್ದಾರೆ. ಇವತ್ತು ನಾವು ನಮ್ಮ ಜಿಲ್ಲಾ ಪಂಚಾಯತಿಂದ ಎಲ್ಲ ಇಲಾಖೆಗಳಿಗೆ ಡೈರೆಕ್ಷನ್ಸ್ ಕೂಡ ನಿರ್ದೇಶನ ಕೂಡ ಹೋಗಿದೆ. ನಾವೆಲ್ಲ ಜಿಲ್ಲಾ ಪಂಚಾಯತ್ ಎಲ್ಲ ಸ್ಟಾಫ್ 8 ಗಂಟೆ ಬಂದಿತ್ತು. ಬೇರೆಯವರು ಟಿವಿ ಅವರು ಕೂಡ 8 ಗಂಟೆಯಲ್ಲಿ ಬಂದಿದ್ದು ಎಲ್ಲ ವಿಡಿಯೋ ಮಾಡಿ ಹೋಗಿದ್ದಾರೆ. ಸೊ ಯಾರ್ಯಾರು ಬರ್ತಾ ಇಲ್ಲ ಅವ್ರ ಮೇಲೆ ಆಕ್ಷನ್ ಬರುತ್ತೆ. ಬಿಕಾಸ್ ಇದು ನಮ್ದು ಜನರ ಪರವಾಗಿ ಇದು ಒಂದು ಟೈಮ್ ಚೇಂಜ್ ಮಾಡಿದ್ದಾರೆ. ಅಂದ್ರೆ ಜನ ಕೂಡ 8 ಗಂಟೆಯಿಂದ ನಮ್ಮ ಕಚೇರಿಗೆ ಬರಬಹುದು. ಸೊ ಅವರು ಬಂದ ತಕ್ಷಣ ಅವರಿಗೆ ಸ್ಪಂದಿಸಬೇಕು. ಮೊದಲ ದಿನ ಕಚೇರಿಗೆ ಕೊಪ್ಪಳ ಸಿಇಒ ಒಬ್ಬರನ್ನ ಬಿಟ್ಟು ಬೇರೆ ಯಾವುದೇ ಅಧಿಕಾರಿಗಳು ಹಾಜರಾಗಿಲ್ಲ. ಜೊತೆಗೆ ಖುದ್ದು ಜಿಲ್ಲಾಧಿಕಾರಿ ನಳಿನ್ ಅತುಲ್ ಕೂಡ ಈ ಆದೇಶಕ್ಕೆ ತಲೆಕೆಡಿಸಿಕೊಂಡಂತೆ ಕಂಡಿಲ್ಲ. ಸರ್ಕಾರ ಈ ಬಗ್ಗೆ ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗಬೇಕಿದೆ. ಈರಯ್ಯ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ರಣ ಬಿಸಿಲಿನ ಹೊಡೆತಕ್ಕೆ ಉತ್ತರ ಕರ್ನಾಟಕ ತತ್ತರಿಸಿ ಹೋಗಿದೆ. ನೆತ್ತಿ ಸುಡ್ತಾ ಇರೋ ಸೂರ್ಯನ ಶಾಖಕ್ಕೆ ಜನ ಬಸವಳಿದು ಹೋಗಿದ್ದಾರೆ. ಈ ಭಾಗದ ಸಾರ್ವಜನಿಕರ ಅನುಕೂಲಕ್ಕಾಗಿ ಸರ್ಕಾರಿ ಕಚೇರಿಗಳ ಸಮಯ ಬದಲಾವಣೆ ಮಾಡಲಾಗಿದೆ. ಆದರೆ ಇದು ಸರ್ಕಾರಿ ನೌಕರರಿಗೆ ಜಾಕ್ಪಾಟ್ ಹೊಡೆದಂತಾಗಿದೆ. ಕಚೇರಿ ಎಲ್ಲ ಖಾಲಿ ಖಾಲಿ ಹೊಡಿತಾ ಇದೆ. ನೌಕರರು ಜಾಲಿ ಜಾಲಿ ಅಂತಿದ್ದಾರೆ. ಕಚೇರಿ ಖಾಲಿ ಖಾಲಿ, ನೌಕರರು ಜಾಲಿ ಜಾಲಿ. ಇದು ಕೊಪ್ಪಳ ಜಿಲ್ಲೆಯ ಜಿಲ್ಲಾಡಳಿತ ಭವನದ ಸ್ಥಿತಿ. ಸೂರ್ಯ ನೆತ್ತಿ ಮೇಲೆ ಬಂದರೂ ಸಿಬ್ಬಂದಿ ಸುಳಿವಿಲ್ಲ. ಕುರ್ಚಿಗಳು ಖಾಲಿ ಹೊಡೆಯುತ್ತಿವೆ. ಜನರ ಅನುಕೂಲಕ್ಕೆ ಮಾಡಿದ ಕಚೇರಿ ಸಮಯದ ಬದಲಾವಣೆ ಸಿಬ್ಬಂದಿಗೆ ವರದಾನವಂತಾಗಿದೆ. ಸರ್ಕಾರ ಉತ್ತರ ಕರ್ನಾಟಕ ಹಾಗೂ ಕಲ್ಯಾಣ ಕರ್ನಾಟಕದ 9 ಜಿಲ್ಲೆಗಳಲ್ಲಿ ಜನರ ಅನುಕೂಲಕ್ಕಾಗಿ ಸರ್ಕಾರಿ ಕಚೇರಿಗಳ ಸಮಯ ಬದಲಾವಣೆ ಮಾಡಿದೆ. ಬೆಳಗ್ಗೆ 8 ರಿಂದ ಮಧ್ಯಾಹ್ನ 1:30 ಕೆಲಸ ನಿರ್ವಹಣೆ ಮಾಡಬೇಕು ಅಂತ ಆದೇಶ ಮಾಡಿದೆ. ಏಪ್ರಿಲ್ 3 ಅಂದ್ರೆ ನಿನ್ನೆಯಿಂದ ಈ ಆದೇಶ ಜಾರಿಗೆ ಬಂದಿದೆ. ಆದರೆ ಮೊದಲ ದಿನವೇ ಸರ್ಕಾರಿ ನೌಕರರು ಇದನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ. 8 ಗಂಟೆಗೆ ಕೆಲಸಕ್ಕೆ ಹಾಜರಾಗಬೇಕಾದವರು 10 ಗಂಟೆಯಾದರೂ ಸುಳಿದಿಲ್ಲ. ಕೆಲವರು ಡಿ ಗ್ರೂಪ್ ನೌಕರರನ್ನ ಕಳಿಸಿ ಕಚೇರಿ ಓಪನ್ ಮಾಡಿಸಿ ಜೋಟೆದ್ದಿದ್ದಾರೆ. ಇನ್ನು ಕೆಲ ಕಚೇರಿಗಳ ಬಾಗಿಲುಗಳು ತೆರೆದಿಲ್ಲ. ಇದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಯಾರು 10 ಗಂಟೆ ಆದರೂ ಬರ್ತಾ ಇಲ್ಲ ಸರ್ಕಾರಿ ಕಚೇರಿಗಳಿಗೆ. ಬರೋರು ಯಾರು ಪ್ಯೂನ್ಗಳು ಮತ್ತು ಕ್ಲರ್ಕ್ಗಳು ಬರ್ತಾರೆ ಹೊರತು ಯಾರು ಮೇಲಾಧಿಕಾರಿಗಳು ಕಚೇರಿ ಬರೋದೇ ಇಲ್ಲ. ಹಿಂಗಾಗಿ ಸರ್ಕಾರಿ ಕಚೇರಿಗಳ ಕಾರ್ಯಕ್ರಮ ಇದು ಕೆಲಸ ಎಷ್ಟಂದ್ರೆ 11 ಗಂಟೆಗೆ ಬರ್ತಾರ, 12ವರೆಗೆ ಹೋಗ್ಬಿಡ್ತಾರ. ಹಾಗಾಗಿ 1 ತಾಸು ಇರ್ತಾರೆ ಅಧಿಕಾರಿಗಳು. ಹಿಂಗಾಗಿ ಕೊಪ್ಪಳದಿಂದ ದೂರ ಇರುವಂತಹ ಒಂದು ಗ್ರಾಮಗಳು ಯಲಬುರ್ಗಾ ತಾಲೂಕು ಆಯಿತು ಮತ್ತು ಕುಷ್ಟಗಿ ತಾಲೂಕು, ಕಾರಟಗಿ ತಾಲೂಕಿನಿಂದ ಜನ ಬಂದ್ರೆ ಇಲ್ಲಿ ಅಧಿಕಾರಿಗಳು ಸಿಗದೇ ಇಲ್ಲ ಅವರಿಗೆ. ಕಳೆದ 2 ವರ್ಷ ಸರ್ಕಾರ ಈ ಆದೇಶ ಕೈಬಿಟ್ಟಿತ್ತು. ಆದರೆ ಈ ಬಾರಿ ಮತ್ತೆ ಬಿಸಿಲು ಹೆಚ್ಚಾಗುವ ಮುನ್ಸೂಚನೆ ಹಿನ್ನೆಲೆ
ಮುಂಜಾಗ್ರತಾ ಕ್ರಮವಾಗಿ ಕಚೇರಿ ಸಮಯ ಬದಲಾವಣೆ ಮಾಡಿ ಆದೇಶ ಮಾಡಿದೆ. ಆದರೆ ಇದನ್ನೇ ಬಂಡವಾಳ ಮಾಡಿಕೊಂಡ ನೌಕರರು ಕೆಲಸಕ್ಕೆ ಚಕ್ಕರ್ ಹಾಕಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಕೊಪ್ಪಳ ಜಿಲ್ಲಾ ಪಂಚಾಯತ್ ಸಿಇಒ ರಾಹುಲ್ ರತ್ನಂ ಪಾಂಡೆ ಗೈರಾಗುವವರ ಮೇಲೆ ಶಿಸ್ತಿನ ಕ್ರಮ ಎಚ್ಚರಿಕೆ ನೀಡಿದ್ದಾರೆ. ಬೇಸಿಗೆ ಕಾಲ ಇರುವುದರಿಂದ 8 ಗಂಟೆಯಿಂದ 1:30 ಟೈಮ್ ಫಿಕ್ಸ್ ಮಾಡಿದ್ದಾರೆ. ಇವತ್ತು ನಾವು ನಮ್ಮ ಜಿಲ್ಲಾ ಪಂಚಾಯತಿಂದ ಎಲ್ಲ ಇಲಾಖೆಗಳಿಗೆ ಡೈರೆಕ್ಷನ್ಸ್ ಕೂಡ ನಿರ್ದೇಶನ ಕೂಡ ಹೋಗಿದೆ. ನಾವೆಲ್ಲ ಜಿಲ್ಲಾ ಪಂಚಾಯತ್ ಎಲ್ಲ ಸ್ಟಾಫ್ 8 ಗಂಟೆ ಬಂದಿತ್ತು. ಬೇರೆಯವರು ಟಿವಿ ಅವರು ಕೂಡ 8 ಗಂಟೆಯಲ್ಲಿ ಬಂದಿದ್ದು ಎಲ್ಲ ವಿಡಿಯೋ ಮಾಡಿ ಹೋಗಿದ್ದಾರೆ. ಸೊ ಯಾರ್ಯಾರು ಬರ್ತಾ ಇಲ್ಲ ಅವ್ರ ಮೇಲೆ ಆಕ್ಷನ್ ಬರುತ್ತೆ. ಬಿಕಾಸ್ ಇದು ನಮ್ದು ಜನರ ಪರವಾಗಿ ಇದು ಒಂದು ಟೈಮ್ ಚೇಂಜ್ ಮಾಡಿದ್ದಾರೆ. ಅಂದ್ರೆ ಜನ ಕೂಡ 8 ಗಂಟೆಯಿಂದ ನಮ್ಮ ಕಚೇರಿಗೆ ಬರಬಹುದು. ಸೊ ಅವರು ಬಂದ ತಕ್ಷಣ ಅವರಿಗೆ ಸ್ಪಂದಿಸಬೇಕು. ಮೊದಲ ದಿನ ಕಚೇರಿಗೆ ಕೊಪ್ಪಳ ಸಿಇಒ ಒಬ್ಬರನ್ನ ಬಿಟ್ಟು ಬೇರೆ ಯಾವುದೇ ಅಧಿಕಾರಿಗಳು ಹಾಜರಾಗಿಲ್ಲ. ಜೊತೆಗೆ ಖುದ್ದು ಜಿಲ್ಲಾಧಿಕಾರಿ ನಳಿನ್ ಅತುಲ್ ಕೂಡ ಈ ಆದೇಶಕ್ಕೆ ತಲೆಕೆಡಿಸಿಕೊಂಡಂತೆ ಕಂಡಿಲ್ಲ. ಸರ್ಕಾರ ಈ ಬಗ್ಗೆ ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗಬೇಕಿದೆ. ಈರಯ್ಯ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ರಣ ಬಿಸಿಲಿನ ಹೊಡೆತಕ್ಕೆ ಉತ್ತರ ಕರ್ನಾಟಕ ತತ್ತರಿಸಿ ಹೋಗಿದೆ. ನೆತ್ತಿ ಸುಡ್ತಾ ಇರೋ ಸೂರ್ಯನ ಶಾಖಕ್ಕೆ ಜನ ಬಸವಳಿದು ಹೋಗಿದ್ದಾರೆ. ಈ ಭಾಗದ ಸಾರ್ವಜನಿಕರ ಅನುಕೂಲಕ್ಕಾಗಿ ಸರ್ಕಾರಿ ಕಚೇರಿಗಳ ಸಮಯ ಬದಲಾವಣೆ ಮಾಡಲಾಗಿದೆ. ಆದರೆ ಇದು ಸರ್ಕಾರಿ ನೌಕರರಿಗೆ ಜಾಕ್ಪಾಟ್ ಹೊಡೆದಂತಾಗಿದೆ. ಕಚೇರಿ ಎಲ್ಲ ಖಾಲಿ ಖಾಲಿ ಹೊಡಿತಾ ಇದೆ. ನೌಕರರು ಜಾಲಿ ಜಾಲಿ ಅಂತಿದ್ದಾರೆ. ಕಚೇರಿ ಖಾಲಿ ಖಾಲಿ, ನೌಕರರು ಜಾಲಿ ಜಾಲಿ. ಇದು ಕೊಪ್ಪಳ ಜಿಲ್ಲೆಯ ಜಿಲ್ಲಾಡಳಿತ ಭವನದ ಸ್ಥಿತಿ. ಸೂರ್ಯ ನೆತ್ತಿ ಮೇಲೆ ಬಂದರೂ ಸಿಬ್ಬಂದಿ ಸುಳಿವಿಲ್ಲ. ಕುರ್ಚಿಗಳು ಖಾಲಿ ಹೊಡೆಯುತ್ತಿವೆ. ಜನರ ಅನುಕೂಲಕ್ಕೆ ಮಾಡಿದ ಕಚೇರಿ ಸಮಯದ ಬದಲಾವಣೆ ಸಿಬ್ಬಂದಿಗೆ ವರದಾನವಂತಾಗಿದೆ. ಸರ್ಕಾರ ಉತ್ತರ ಕರ್ನಾಟಕ ಹಾಗೂ ಕಲ್ಯಾಣ ಕರ್ನಾಟಕದ 9 ಜಿಲ್ಲೆಗಳಲ್ಲಿ ಜನರ ಅನುಕೂಲಕ್ಕಾಗಿ ಸರ್ಕಾರಿ ಕಚೇರಿಗಳ ಸಮಯ ಬದಲಾವಣೆ ಮಾಡಿದೆ. ಬೆಳಗ್ಗೆ 8ರಿಂದ ಮಧ್ಯಾಹ್ನ 1:30ರವರೆಗೆ ಕೆಲಸ ನಿರ್ವಹಣೆ ಮಾಡಬೇಕು ಅಂತ ಆದೇಶ ಮಾಡಿದೆ. ಏಪ್ರಿಲ್ 3 ಅಂದ್ರೆ ನಿನ್ನೆಯಿಂದ ಈ ಆದೇಶ ಜಾರಿಗೆ ಬಂದಿದೆ. ಆದರೆ ಮೊದಲ ದಿನವೇ ಸರ್ಕಾರಿ ನೌಕರರು ಇದನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ. 8 ಗಂಟೆಗೆ ಕೆಲಸಕ್ಕೆ ಹಾಜರಾಗಬೇಕಾದವರು 10 ಗಂಟೆಯಾದರೂ ಸುಳಿದಿಲ್ಲ. ಕೆಲವರು ಡಿ ಗ್ರೂಪ್ ನೌಕರರನ್ನ ಕಳಿಸಿ ಕಚೇರಿ ಓಪನ್ ಮಾಡಿಸಿ ಜೋಟೆದ್ದಿದ್ದಾರೆ. ಇನ್ನು ಕೆಲ ಕಚೇರಿಗಳ ಬಾಗಿಲುಗಳು ತೆರೆದಿಲ್ಲ. ಇದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಯಾರು 10 ಗಂಟೆ ಆದರೂ ಬರ್ತಾ ಇಲ್ಲ ಸರ್ಕಾರಿ ಕಚೇರಿಗಳಿಗೆ. ಬರೋರು ಯಾರು ಪ್ಯೂನ್ಗಳು ಮತ್ತು ಕ್ಲರ್ಕ್ಗಳು ಬರ್ತಾರೆ ಹೊರತು ಯಾರು ಮೇಲಧಿಕಾರಿಗಳು ಕಚೇರಿ ಬರೋದೇ ಇಲ್ಲ. ಹಿಂಗಾಗಿ ಸರ್ಕಾರಿ ಕಚೇರಿಗಳ ಇದು ಕೆಲಸ ಎಷ್ಟಂದ್ರೆ 11 ಗಂಟೆಗೆ ಬರ್ತಾರ, 12ವರೆಗೆ ಹೋಗ್ಬಿಡ್ತಾರ. ಹಾಗಾಗಿ 1 ತಾಸು ಇರ್ತಾರೆ ಅಧಿಕಾರಿಗಳು. ಹಿಂಗಾಗಿ ಕೊಪ್ಪಳದಿಂದ ದೂರ ಇರುವಂತಹ ಒಂದು ಗ್ರಾಮಗಳು, ಯಲಬುರ್ಗಾ ತಾಲೂಕು ಆಯಿತು ಮತ್ತು ಕುಷ್ಟಗಿ ತಾಲೂಕು, ಕಾರಟಗಿ ತಾಲೂಕಿನಿಂದ ಜನ ಬಂದ್ರೆ ಇಲ್ಲಿ ಅಧಿಕಾರಿಗಳು ಸಿಗದೇ ಇಲ್ಲ ಅವರಿಗೆ. ಕಳೆದ 2 ವರ್ಷ ಸರ್ಕಾರ ಈ ಆದೇಶ ಕೈಬಿಟ್ಟಿತ್ತು. ಆದರೆ ಈ ಬಾರಿ ಮತ್ತೆ ಬಿಸಿಲು ಹೆಚ್ಚಾಗುವ ಮುನ್ಸೂಚನೆ ಹಿನ್ನೆಲೆ ಮುಂಜಾಗ್ರತಾ ಕ್ರಮವಾಗಿ ಕಚೇರಿ ಸಮಯ ಬದಲಾವಣೆ ಮಾಡಿ ಆದೇಶ ಮಾಡಿದೆ. ಆದರೆ ಇದನ್ನೇ ಬಂಡವಾಳ ಮಾಡಿಕೊಂಡ ನೌಕರರು ಕೆಲಸಕ್ಕೆ ಚಕ್ಕರ್ ಹಾಕಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಕೊಪ್ಪಳ ಜಿಲ್ಲಾ ಪಂಚಾಯತ್ ಸಿಇಒ ರಾಹುಲ್ ರತ್ನಂ ಪಾಂಡೆ ಗೈರಾಗುವವರ ಮೇಲೆ ಶಿಸ್ತಿನ ಕ್ರಮ ಎಚ್ಚರಿಕೆ ನೀಡಿದ್ದಾರೆ. ಬೇಸಿಗೆ ಕಾಲ ಇರುವುದರಿಂದ 8 ಗಂಟೆಯಿಂದ 1:30 ಟೈಮ್ ಫಿಕ್ಸ್ ಮಾಡಿದ್ದಾರೆ. ಇವತ್ತು ನಾವು ನಮ್ಮ ಜಿಲ್ಲಾ ಪಂಚಾಯತಿಂದ ಎಲ್ಲ ಇಲಾಖೆಗಳಿಗೆ ಡೈರೆಕ್ಷನ್ಸ್ ಕೂಡ ನಿರ್ದೇಶನ ಕೂಡ ಹೋಗಿದೆ. ನಾವೆಲ್ಲ ಜಿಲ್ಲಾ ಪಂಚಾಯತ್ ಎಲ್ಲ ಸ್ಟಾಫ್ 8 ಗಂಟೆ ಬಂದಿತ್ತು.